ಮನೆ ಕಟ್ಟಿಸಿಕೊಟ್ಟ ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರಿಗೆ ನನ್ನ ನಮನಗಳು. ಗುರುರಾಜ್ ಅಮೀನ್ ಮತ್ತು ಅವರ ಧರ್ಮಪತ್ನಿಯಾದ ಜಯಲಕ್ಷ್ಮಿ ಜಿ ಅಮೀನ್ ಅವರಿಗೂ ನನ್ನ ನಮನಗಳು. ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದೆ ಮಾತ್ರ ಕ್ಲಾಸ್ ಪುಸ್ತಕ ಎಲ್ಲ ಹೇಳ್ತಿದ್ರು ಅಂತೇಳಿ ಮತ್ತು ಕಡೆಗೆ ಒಂದು ಜುಲೈ ತಿಂಗಳ ಇಂಚಿಗೆ ಮಣಿಕಾಂಬು ಬಂದಿದ್ವಿ. ಗಂಗಾದಾಸ್ ಸರ್ ಎಲ್ಲ ನಾವಿರಲಿಲ್ಲ, ಮತ್ತು ಪಕ್ಕದ ಮನೆಯವ್ರು ಹೇಳಿದ್ರು ಯಾರು ಬಂದಿರೋ ನಿಮ್ಮ ಮನೆಗೆ ಅಂತೇಳಿ. ಮತ್ತು ಕಡೆಗೆ ಸುಮಾರು ದಿನ ಆದಮೇಲೆ ಅವ್ರಿಗೆ ಬಂದಿರು, ಮತ್ತು ಖುಷಿ ಆಯಿತು, ಒಂಥರ ಮನೆ ಕಟ್ಸಿಕೊಡ್ತಾರೆ ಅಂತೇಳಿ. ಶ್ರೀಕೃಷ್ಣ ಪರಮಾತ್ಮನೇ ಈ ಜಾಗಕ್ಕೆ ಬಂದಂತೆ ನಮಗೆಲ್ಲರಿಗೂ ಭಾಸ ಆಗ್ತಾಯಿದೆ. ಅವ್ರನ್ನ ಬಹಳ ಮನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ ನಾನಿವತ್ತು. ಅದರ ಜೊತೆಗೆ ನಮ್ಮ ಸ್ನೇಹಿತರಾದ ಗುರುರಾಜ್ ಅಮೀನ್ರವರು ಯಾವುದೇ ಒಂದು ಹೆಚ್ಚಿನ ಪ್ರಚಾರ ಇಲ್ಲದೆ, ಯಾರಿಗೂ ಹೇಳಿಕೊಳ್ಳದೆ ಅತ್ಯುತ್ತಮವಾದ ಸಮಾಜ ಸೇವೆಯನ್ನು ಮಾಡ್ತಿರುವಂಥವರು ನನ್ನ ಆತ್ಮೀಯ ಸ್ನೇಹಿತರಾದ ಗುರುರಾಜ್ ಅಮೀನ್ರವರು. ಅವರು ಯಾವಾಗಲೂ ನನ್ನ ಹತ್ರ ಹೇಳೋದು, ನಾನು ಉಡುಪಿಯಲ್ಲಿದ್ದೇನೆ, ಭಾಳಷ್ಟು ಜನ ಸಹಾಯ ಕೇಳ್ಕೊಂಡು ನನ್ನ ಹತ್ರ ಬರ್ತಾರೆ, ನಾನು ಆದಷ್ಟು ಎಲ್ರಿಗೂ ಸಹಾಯ ಮಾಡ್ತಾ ಇರ್ತೇನೆ ನನ್ನ ಕೈಲಾದಷ್ಟು. ಆದರೆ ಕಲಾರಂಗಕ್ಕೆ ಏನಾದರೂ ಸಹಾಯ ಮಾಡಿದರೆ ಅಲ್ಲಿರುವಂಥ ಆತ್ಮತೃಪ್ತಿ ನನಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಯಾಕಂತಂದರೆ ಅದು ಎಲ್ಲಿ ಸೇರಬೇಕೋ ಅಲ್ಲಿ ಹೋಗಿ ಸೇರ್ತದೆ ಅನ್ನೋ ಆತ್ಮತೃಪ್ತಿ ನನಗಿದೆ ಅಂತ ಯಾವಾಗಲೂ ಅವರು ನನ್ನ ಹತ್ರ ಹೇಳ್ತಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ಭವ್ಯವಾಗಿ ನಡೀತಾ ಇದೆ. ಶತಶತಮಾನಗಳ ಕನಸು ನನಸಾಗ್ತಾ ಇದೆ. ನಮ್ಮೆಲ್ಲರ ಕನಸು ರಾಮಮಂದಿರದ ಕನಸು ಅಷ್ಟೇ ಅಲ್ಲ. ರಾಮಮಂದಿರದ ಕನಸು ಯಾಕೆ ಅಂತ ಹೇಳಿದರೆ ರಾಮರಾಜ್ಯದ ಕನಸನ್ನು ನನಸು ಮಾಡೋದಕ್ಕೋಸ್ಕರ. ಹಾಗಾಗಿ ರಾಮಮಂದಿರ ಇನ್ನೇನು ಕೆಲವೇ ಒಂದು ವರ್ಷದಲ್ಲಿ ಪೂರ ಕೆಲಸ ಮುಗಿದು ಹೋಗುತ್ತೆ. ಕೆಲಸ ನಮ್ಮದು ಮುಗಿಯಿತು ಅಂತ ಹೇಳಿದರೆ ಇಲ್ಲ, ರಾಮರಾಜ್ಯದ ಕನಸು ಕೂಡ ನನಸಾಗಬೇಕು. ಯಾವುದೇ ದೇವಾಲಯಗಳಿಗೆ ನೀವು ಹೋದರೆ ಅಲ್ಲಿ ಏನಾದರೂ ಸೇವೆಗಳಿರ್ತವೆ. 1,000 ರೂಪಾಯಿದು ಸೇವೆ ಇರುತ್ತೆ, 10,000 ಇರುತ್ತೆ, 1,00,000 ರೂಪಾಯಿದಾದ್ರೂ ಸೇವೆ ಇರುತ್ತೆ. ಅಯೋಧ್ಯೆಯ ಶ್ರೀರಾಮಚಂದ್ರನ ಸನ್ನಿಧಾನದಲ್ಲಿ ಹೀಗೆ ಏನಾದರೂ ದುಡ್ಡು ಕೊಟ್ಟು ಒಂದು ಸೇವೆ ಮಾಡಿಸುವಂಥದ್ದು ಅಂತ ಇಲ್ಲ. ಹಾಗಾಗಿ ಯಾರಿಗಾದರೂ ರಾಮದೇವರ ಸೇವೆ ಮಾಡಬೇಕು ಅಂತ ಅನಿಸಿಕೆ ಇದೆ ಅಂತಂದರೆ ರಾಮರಾಜ್ಯದ ಕನಸು ನನಸಾಗುವ ಹಾಗೆ, ನಮ್ಮದು ಏನು ಸಾಧ್ಯವೋ ಹಾಗೆ, ಏನು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದೆವು ಅಂತಂದರೆ ಅದು ನೇರವಾಗಿ ರಾಮನಿಗೆ ಸಲ್ಲುವಂತಹ ದೊಡ್ಡ ಕಾಣಿಕೆ. ಹಾಗಾಗಿ ನಾವು ಯಾವತ್ತು ಆ ರಾಮ ಮಂದಿರದಲ್ಲಿ ನಮ್ಮನ್ನು ಟ್ರಸ್ಟಿಗಳನ್ನಾಗಿ ಸ್ವೀಕಾರ ಮಾಡಿದರು ಆವತ್ತೇ ನಾವು ಸಂಕಲ್ಪ ಮಾಡಿದೆವು ರಾಮ ಮಂದಿರದ ಜೊತೆಗೆ ರಾಮರಾಜ್ಯದ ಕನಸು ನನಸಾಗಬೇಕು ಅಂತ. ಹಾಗಾಗಿ ನಮ್ಮ ಶಕ್ತಿಯ ಸೀಮೆಯ ಒಳಗೆ ಆವತ್ತು ನಾವು ಪ್ರಾರಂಭ ಮಾಡಿದ್ದು ಇವತ್ತಿಗೆ ಇದು ಯಕ್ಷಗಾನ ಕಲಾರಂಗದ ಮೂಲಕ ಇದು ಮೂರನೆಯ ಮನೆ. ಹಾಗೂ ಈ ವರ್ಷ ನಮ್ಮ 60ನೆಯ ವರ್ಷ ಇದೆ ಅಂತ ಹೇಳಿಕೊಂಡು ಇನ್ನೊಂದಿಷ್ಟು ಮಾಡಬೇಕು ಅಂತ ಹೇಳಿಕೊಂಡು ಯಕ್ಷಗಾನ ಕಲಾರಂಗದಂತಹದ್ದೇ ಇನ್ನೊಂದು ಕೆಲವು ಸಂಸ್ಥೆಗಳಿದ್ದಾವೆ. ಅವುಗಳ ಜೊತೆಗೂಡಿಕೊಂಡು 3 ಮನೆಗಳ ನಿರ್ಮಾಣ ಆಗಿ ಹೋಗಿದೆ. ಇದು ಆ ಲೆಕ್ಕದಲ್ಲಿ ಇದು 4ನೇದಾಗ್ತಾ ಇದೆ. ಹಾಗೆಯೇ ನಮ್ಮ ದೇವಾಲಯಗಳ ಮೂಲಕವೂ ಕೂಡ ಮುಚ್ಚಲಗೋಡು ದೇವಸ್ಥಾನದ ಮೂಲಕ ಸುಮಾರು 6-7 ಮಂದಿಗೆ ನಿವೇಶನಗಳ
ಹಂಚಿಕೆ ಆಯಿತು. ಹಾಗೆಯೇ ಪೆರಣಂಗಿರದ ದೇವಸ್ಥಾನದ ಮೂಲಕ ಅಲ್ಲಿ ಒಂದು ಇಬ್ಬರಿಗೆ ನಿವೇಶನ ಹಂಚಿಕೆ ಹಾಗೂ ಒಬ್ಬನಿಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡುವ ಕೆಲಸ ನಡೀತಾ ಇದೆ. ಇಂತಹ ಕಾರ್ಯ ನಾವು ದೇವರ ಸೇವೆ ಅಂತ ಸಮಾಜದಲ್ಲಿ ಎಲ್ಲರೂ ಕೂಡ ಮಾಡಿದರು ಅಂತಂದರೆ ಇದು ಮತ್ತೆ ಕೇವಲ ನಾವು ಅನ್ನೋದು ಇದು ಉಡುಪಿಯ ಸೀಮೆ ಮತ್ತೊಂದು ಸೀಮೆ ಅಂತ ಅಲ್ಲ. ಇದು ರಾಮದೇವರು ಯಾರಿಗೆ? ಎಲ್ಲರಿಗೂ ಕೂಡ ದೇವರು. ಹಾಗಾಗಿ ರಾಮದೇವರ ಹೆಸರು ಹೇಳಿಕೊಂಡಾದರೂ ಎಲ್ಲರೂ ಕೂಡ ನಮ್ಮ ದೇಶದ ಉದ್ದಗಲಕ್ಕೂ ಇಂತಹ ಕಾರ್ಯಗಳು ನಡೆಯುವುದು ಅಂತಂದರೆ ನಮ್ಮ ದೇಶ ಅದು ರಾಮರಾಜ್ಯ ಆಗೋದರಲ್ಲಿ ಯಾವ ಸಂಶಯವೂ ಇಲ್ಲ. ಅಂತಹ ಆ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ವಿಶೇಷವಾಗಿ ನಡೆಯಲಿ. ನಮ್ಮ ಅಮೀನ್ರವರು ಅದು ಏನು ಯೋಗ ಗೊತ್ತಿಲ್ಲ, ಕಳೆದ ವರ್ಷವೂ ಕೂಡ ನಾವು ಜೊತೆ ಸೇರಿದ್ವಿ, ಈ ವರ್ಷ ಕೂಡ ಜೊತೆ ಸೇರ್ತಾ ಇದ್ದೇವೆ. ಮತ್ತು ಇನ್ನೊಂದು ನಾವು ಜೊತೆ ಸೇರಿದ್ದು ಇದೆ, ಈ ಕಾರ್ಯಕ್ರಮದಲ್ಲೇ ಜೊತೆ ಸೇರೋದು. ಕಳೆದ ವರ್ಷದಲ್ಲಿ ಸೇರಿದ್ವಿ, ಈ ವರ್ಷ ಇಲ್ಲಿ ಮತ್ತೆ ಸೇರ್ತಾ ಇದ್ದೇವೆ. ಎಲ್ಲರೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ಕೃಷ್ಣದೇವರ ರಾಮದೇವರ ಅನುಗ್ರಹ ಆಗಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸಮಾಜದಲ್ಲಿ ಅಗತ್ಯ ಇರುವವರು ಇದ್ದಾರೆ, ಕೊಡಲಿಕ್ಕೆ ಮುಂದಾಗುವವರು ಇದ್ದಾರೆ. ಅವರಿಬ್ಬರನ್ನು ಕೂಡ ಸೇರಿಸ್ಲಿಕ್ಕೊಬ್ಬರು ಒಳ್ಳೆಯ ಮಾಧ್ಯಮ ಬೇಕು. ಅಂತಹ ಕಾರ್ಯವನ್ನು ನಮ್ಮ ಯಕ್ಷಗಾನ ಕಲಾರಂಗ ಯುಕ್ತವಾಗಿ ಮಾಡ್ತಾ ಇದೆ. ಆ ಕಲಾರಂಗವರು ಕೂಡ ನಾವು ಅದರ ಎಲ್ಲ ಸದಸ್ಯರಿಗೂ ಕೂಡ ದೇವರನ್ನು ಪ್ರಾರ್ಥನೆ